ಅದು ಬೆಟ್ಟ ನಡ್ಕೊಂಡೇ ಹೋಗೋದು, ಹಾಗೆ ದರ್ಶನ ಮಾಡೋದು, ಅಲ್ಲಿ ಹೊರಳಾಡೋದು, ದೊಡ್ಡ ಪ್ರಾಕಾರನ ಉರುಳು ಸೇವೆ ಆ ರೀತಿ ಮಾಡೋದು. ಒಂದು ಸತ್ಯ ಹೋದಾಗ ಪರಮಾತ್ಮ ಇನ್ನೊಂದು ರೀತಿ ದರ್ಶನ ಕೊಡಲ್ಬಾರ್ದು ಅಂತ ನಾನು ಕೇಳಿದೆ. ಅದೇನಪ್ಪ ಮಹಿಮೆ ಅವ್ರದ್ದು. ನಮ್ಮ ಮನೆಗೊಬ್ಬರು ಆಚಾರ್ಯ ಬರ್ತಾಯಿದ್ರು. ಈಗ ಅವರು ರಿಟೈರ್ಡ್ ಆದರು. ಅವ್ರ ಮಗಳ ಮನೇಲಿ ಇದ್ದಾರೆ. ಈಗ 40 ವರ್ಷ ಪೂಜೆ ಮಾಡಿದವರು. ರಾಮಚಂದ್ರ ದೀಕ್ಷಿತು ಅಂತ ಅವ್ರಿಗೆ ಅವರು ಕೂಡ ಶ್ರೀಮಾದೇವಿ ಪೂಜೆ ಮಾಡಿದವರು. ಅವ್ರು ನಮ್ಮವ್ರು ಇಲ್ಲಿ ಸಂಬಂಧಿಕರು ಬರಿದ್ದಾರೆ. ಅವ್ರ ಮನೆಗೆ ಬರೋರು. ಅವರಿಂದ ನಮಗೆ ಗೊತ್ತಾಯಿತು. ನಮ್ಮ ಮನೆಗೆ ಬಂದರು. ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಅವರ ಅಳಿಯಂದರೆ ಈಗ ಅಲ್ಲಿ ಪೂಜೆ ಮಾಡೋದು. ಹಾಗಾಗಿ ಆ ವ್ಯಕ್ತಿಗಳು ಬಂದಾಗ ನಾನು ಕೆಲವು ಅಂಶಗಳನ್ನು ಅವರನ್ನು ಕೇಳಿದೆ. ಕೆಲವೆಲ್ಲ ಗುಟ್ಟು ಅವರು ಹೇಳಲೇ ಇಲ್ಲ. ಹೇಳ್ತೀರಿ ನೀವೆಲ್ಲ ಮೈಕ್ ಇಟ್ಕೊಂಡು ಎಲ್ಲರಿಗೂ ಹೇಳಿಬಿಟ್ರೆ ಅದಾಗೋದಿಲ್ಲ ಅಂತ. ಮತ್ತು ಹೇಳಲೇಬಾರ್ದು ಅಂದ್ರೆ ಅದು ಹೇಳಲಿಕ್ಕಿಲ್ಲ, ನಮಗೆ ಅವಕಾಶ ಕೊಟ್ಟಿಲ್ಲ. ಅದನ್ನು ಹೇಳಬಾರ್ದು ಅಂತ ಹೇಳಿದರೆ ನಾವು ಯಾರಿಗೂ ಹೇಳೋದಿಲ್ಲ. ನಿಮಗೆ ಉಪಾಸನೆ ಮಾಡೋದಿದ್ದರೆ ಮಾತ್ರ ನಿಮ್ಗೆ ಹೇಳ್ತೀರಿ, ನೀವು ಮಾತು ಕೊಡಬೇಕು ಅಂತ ಹಂಗೆ ಮಾಡಿದ್ರು. ಸರಿ, ಅದನ್ನು ಹೇಳೋದೇ ಇಲ್ಲ ಎಲ್ಲಿ ಕೂಡ. ಒಂದು 5-6 ಹೇಳಿದ್ದಾರೆ. ಅದನ್ನು ಹೇಳಬೇಡ ಅಂತಂದರೆ ಹೇಳಕ್ಕೆ ಹೋಗೋದಿಲ್ಲ. ಒಂದೊಂದು ಮಹಿಮೆಗಳು ಅವರು ಹೇಳ್ತಾ ಇದ್ದರೆ ಏನಪ್ಪ ಇದು ಶಿವೆ ಅಂತ ಯಾರು ಹೇಳ್ತಾರೆ? ಯಾಕಂದರೆ ನಾವು ಪ್ರತಿ ದಿವಸ ನಾವು ಹೋಗೋದಿಲ್ಲ. ಅವರು ಪ್ರತಿ ದಿವಸ ಹೋಗಬೇಕು. 40 ವರ್ಷ ಏನು ಪುಣ್ಯ ಮಾಡಿದರೆ ಪರಮಾತ್ಮನ 40 ವರ್ಷದ ಪೂಜೆ ಮಾಡ್ಬೋದು ಹೇಳಿ ನೋಡೋಣ. ನಮ್ಮನ್ನು ದೃಷ್ಟಿ ಇಟ್ಕೊಳ್ಳಿ. ಈಗ ನೀವು ಒಂದು ದರ್ಶನ ಮಾಡಬೇಕಾದ್ರೆ ಎಷ್ಟು ಸಾಹಸ ಮಾಡಬೇಕು ನಾವು ಒಂದು ದರ್ಶನಕ್ಕೆ. 40 ವರ್ಷ ಪರಮಾತ್ಮನ ಮುಟ್ಟಿ ಪೂಜೆ ಮಾಡೋದು ಅಂದರೆ ಈಗಿರೋರು ಅಷ್ಟೇ ಪೂಜೆ ಮಾಡ್ತಾ ಇದ್ದಾರೆ ಅಲ್ವಾ? ಅವರೆಲ್ಲ ಏನು ಪುಣ್ಯ ಮಾಡಿದರೆ ಆ ಪರಮಾತ್ಮನ ಇಂಥ ಒಂದು ಸೇವೆ ಕೊಡಬಹುದು. ಬಹುಶಃ ಅವರೆಲ್ಲ ಶ್ರೀನಿವಾಸ ದೇವರ ದೇವಸ್ಥಾನ ಪರಕೆ ತೊಗೊಂಡೆಲ್ಲ ಗುಡಿಸ್ಬಿಟ್ಟಿರ್ಬೇಕು. ಇಲ್ಲೇ ಅಂತ ಸೇವೆ ಕೊಡೋದಿಲ್ಲ ಅವರು. ನಮ್ಗೆ ಯಾಕೆ ಕೊಟ್ಟಿಲ್ಲ ಹಾಗಾದ್ರೆ? ಅಷ್ಟೇ ಅದು. ಅದೆಲ್ಲ ಹಿಂದಿದ್ದು ದೇವ ರಹಸ್ಯ ಇರುತ್ತೆ. ಅವ್ರು ಹೇಳ್ತಾರೆ ಒಂದು ನೋಡಿ, 40 ವರ್ಷ ಹೋಗಿದ್ದೀರಲ್ಲ, ಒಂದು ಸಾರಿ 1 ತಿಂಗಳು ಬಿಡದ ಹಾಗೆ ಹೋದ ತಕ್ಷಣ ದೇವರು ನೋಡ್ತಾ ನಿಂತ್ಕೊಳ್ಳೋದು 5 ನಿಮಿಷ. ನೋಡಿ, ನೆನ್ನೆ ಕೊಟ್ಟಿದ್ದ ದರ್ಶನ ಇವತ್ತಿಲ್ಲ. ಪುನಃ ನಾಳೆ ನೋಡಿದ್ರೆ ಆ ದರ್ಶನ ಬೇರೆ. ಅಂದರೆ ವಿಪದಃ ಸಂತು ನ ಶಶ್ವತ್ ತತ್ರ ತತ್ತ ಜಗತ್ಪತೆ ಭವತೋ ದರ್ಶನಂ ಯಸ್ಯಾತ್ ಅಪುನರ್ಭವ ದರ್ಶನಂ. ಪುನಃ ಬೇರೆ ಬೇರೆ ದರ್ಶನ ಕೊಡ್ತಾನೆ ಹೊರತಾಗಿ ಒಂದೇ ರೀತಿ ದರ್ಶನ ಕೊಡೋಲ್ವಲ್ಲ. ಅದು ಯಾಕೆ ಹಾಗೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಇರುತ್ತೋ ಹಾಗೆ ದರ್ಶನ. ಸ್ವಾಮಿ ನಿನ್ನ ದರ್ಶನ ಒಂದು ಕೊಟ್ಟರೆ ಸಾಕಪ್ಪ, ಆ ಒಂದು ಮುಗುಳ್ನಿಗೆ ನಂಗೆ ತೋರಿಸ್ಬಿಟ್ಟು ಸಾಕು ಅಂತ ನೀವು ಹೋಗ್ರಿ. ಇಲ್ಲಿಂದ ಇಲ್ಲಿವರೆಗೂ ನಗ್ತಾ ಇರ್ತಾನಂತೆ ಸ್ವಾಮಿ. ಆ ಸೈಟು ಬಂದು ಸಾಕಾಯ್ತು ಅಂತ ಕೇಳಿ ಏನು ಸುಮ್ಮನೆ ಕಲ್ಲಿಂತಾಗಿ ಇಟ್ಕೊಂಡಿದ್ದಿ, ಕೊಡ್ತಿ ಇಲ್ಲ ಏನೋ ಒಂದು ಹೇಳಿಬಿಡು ಅಂತ ಹೇಳ್ರಿ. ಇಷ್ಟೇ ಎಷ್ಟು ಅಂತಾನೆ ಹುಬ್ಬುಗಳ ಮೇಲೆ ಹಿಂಗೆ ಕೊಡೋದು. ಮೋಕ್ಷ ಕೊಡೋ ನನ್ನ ಹತ್ರ ಈ ಅಲ್ಪ ಇದನ್ನು ಕೇಳೋದು ನೀನು ಅಂತ ಕೇಳ್ತಾ. ನಮ್ಮ ಚಿಂತನೆ ಏನಿರುತ್ತೆ ಅದರ ಪ್ರಕಾರ ಪರಮಾತ್ಮ ದರ್ಶನ. ಇದನ್ನು ತಲೆ ಸರಿಯಾಗಿ ಇಟ್ಕೊಳ್ಳಿ ನೀವು. ಅವರ ಅನುಭೂತಿಯಿಂದ ಅವ್ರು ಹೇಳಿರ್ತಕ್ಕಂಥ ಮಾತಾದ್ದರಿಂದ ಇದು ನಮಗೂ ಹಾಗೆ ಅನಿಸ್ತು. ನನಗೆ 2-3 ಸತಿ ನಾನು ಅಲ್ಲೇ 1 ವಾರ ಮನೆಯೆಲ್ಲ ಇದ್ನಲ್ಲ, 1 ವಾರ ಅಲ್ಲೇ ಇದ್ದೆ. ಪ್ರತಿ ದಿವಸವೂ ದರ್ಶನ. ಈ ವರ್ಷ ದರ್ಶನ ಯಾವ ಸ್ವಾಮಿಗಳ ಹತ್ರ ಹೋಗಲ್ಲಪ್ಪ, ಸುಮ್ಮನೆ ಯಾವ ಕೇಳ್ಕೋಬೇಕು, ಕಾಲು ಹಿಡಿಬೇಕು, ಬೇಡ ಅಂತ ಹೇಳ್ಬಿಟ್ಟು ಈ ವರ್ಷ ಹೋಗೋದೇ ಇಲ್ಲ, ಸುಮ್ಮನೆ ಆಗ್ಬಿಟ್ಟು ನೋಡಿ ಸರಿಯಾಗಿ ಒಂದು ವ್ಯವಸ್ಥೆ ಮಾಡಿದ. ಈ ವರ್ಷವೇ ಪ್ರಾರಂಭ. ವ್ಯಾಸರಾಜರ ಆರಾಧನಾ ಪ್ರಯುಕ್ತವಾಗಿ ಯಾವುದು ವ್ಯಾಸರಾಜ ಗ್ರಂಥ ಪಾರಾಯಣ ಈ ಸತಿನೇ ಶುರುವಾಗಿದ್ದದು. ಅದ್ರಲ್ಲಿ ನಾನು ತೊಗೊಂಡ್ರು 6 ದಿವಸ ಭರ್ಜರಿಯಾಗಿ ಅಲ್ಲೇ ಇದ್ದೆ ನೋಡಿ. 22-26ವರೆಗೆ ಬೆಳಿಗ್ಗೆ ಹೋಗ್ತಾ ಒಂದು ದರ್ಶನ, ಅಲ್ಲೇ ನಿಂತ್ಕೊಂಡು ಒಳಗಡೆವರೆಗೂ, ಸಾಯಂಕಾಲ ಬರ್ತಾ ಬಂದ್ಕೊಳ್ಳಿ ಇನ್ನೊಂದು ದರ್ಶನ. ಪುನಃ ಈಗ 6 ದಿವಸವೂ ಕೂಡ ಒಟ್ಟು 12 ದರ್ಶನ. ಈ ವರ್ಷ ನನಗೆ ದರ್ಶನವೇ ಆಗಲಿಲ್ಲ. ನಾನು ಯಾರೂ ಕೇಳೋದಿಲ್ಲ, ಕೊಟ್ಟರೆ ಕೊಡು ಬಿಟ್ಟರು ಬಿಡು ಅಷ್ಟೇ ಅಂತ ಹೇಳಿದ್ದಕ್ಕೆ ಇಷ್ಟು ಅನುಗ್ರಹ ಮಾಡಿದ್ದ. ಆದ್ದರಿಂದ ಪರಮಾತ್ಮ ಏನು ಕೇಳಿದ್ರೂ ಕೊಡ್ತಾನೆ. ಆ ಕೇಳೋದು ಮಾತ್ರ ಶಾಸ್ತ್ರೀಯವಾಗಿರಬೇಕಷ್ಟೇ. ಪರಮಾತ್ಮನಿಗೆ ಬೇಜಾರಾಗತಕ್ಕಂಥದ್ದು ಆಗಿರಬಾರ್ದು. ಇಷ್ಟೇ ಮುಖ್ಯವಾದದ್ದು. ಇದಾದ ಮೇಲೆ ಅಭಿಷೇಕ ಮಾಡುವ 1-2-3 ಅಂಶ ಹೇಳಿದರು. ಅದನ್ನು ಹೇಳ್ತಾ ಇದ್ದೇನೆ. ಇನ್ನೂ ಕಡಾಹತಿ ಅಂತ ನಾನು ಹೇಳಿಲ್ಲ, ಅದಕ್ಕಾಗಿ ಬಂದಿರೋದು. ಹಾಗಾಗಿ ಅವರು ಅಭಿಷೇಕ ಮಾಡ್ತಾರೆ. ಅಂದರೆ ಗುರುವಾರ ದಿವಸ ಆ ಪುಷ್ಪ ಅಲಂಕಾರ ಆದಮೇಲೆ ಬೆಳಿಗ್ಗೆ ತಿರುಪಾವಡಿ ಅಂತ ಹೇಳಿನಲ್ಲ, ಅದೊಂದು ಉತ್ಸವ ಇರುತ್ತೆ. ಅನ್ನಕೂಟೋತ್ಸವ ಅಂತ ಅನ್ನ ರಾಶಿ ಆಗ್ತಾರೆ, ಅದೆಲ್ಲ ಸೇವೆ ಆಗುತ್ತೆ. ಅದು ಪರಮಾತ್ಮ ಗುರುವಾರ ದಿವಸ
ವ್ಯಾಸರಾಜರ ವ್ಯವಸ್ಥೆ ಮಾಡಿದ್ದು ಒಂದೇ ಒಂದು ತಿಲಕ ಅಷ್ಟೇ, ಪೂರ್ಣವಾಗಿ ಪರಮಾತ್ಮನ ದೃಷ್ಟಿ ಕಾಣಿಸುತ್ತೆ. ಆಗ ಅಲ್ಲಿ ನೋಡಬೇಕು ಅವನನ್ನು. ನಾವು ಕಂಚಿ ವರದರಾಜನ ನೋಡಿ ನೀವು, ಅವನು ಯಾವಾಗಲೂ ನಗ್ತಾನೆ ಇರ್ತಾನೆ. ನಾವೆಲ್ಲ ಅಲ್ಲಿ ಹೋದ್ವಿ ಅಂದರೆ ಪಾರಾಯಣಕ್ಕೆ ಬಂದು ನಾನು ಬಿಟ್ಟರೆ ಸಾಕು, ನಾವು ಎಷ್ಟೊತ್ತು ಬೇಕೋ ಅಲ್ಲೇ ನಿಲ್ಲಿಸುತ್ತಾರೆ. ತುಂಬ ಜನ ಇತ್ತು ಅಂದರೆ ದಯವಿಟ್ಟು ಹೋಗಿ ಅಂತ ಹೇಳ್ತಾರೆ. ಒಂದು ಅರ್ಧ ಗಂಟೆ ಕಡಿಮೆ ಏನು ಬಿಡಲ್ಲ. ಆ ನೋಡ್ತಾ ಇದ್ದರೆ ಆ ಪರಮಾತ್ಮ ನೋಡಿ ಹಾಗೆ ಆ ನಗುವಿಕೆ ಒಂದು ಕಂಚಿ ವರದರಾಜನಿಂದ ಅವನು ಯಾವಾಗ ನಗ್ತಾನೆ ಇದ್ದಾನೆ. ಇವನು ಹಂಗಿರೋಲ್ಲ, ನಮ್ಮ ಯಾವ ರೀತಿ ನಮ್ಮದು ಭಾವನೆಯೋ ಆ ರೀತಿ ನಗುವುದು ಹಾಗಿರ್ತಾನೆ. ಹಾಗಾಗಿ ಅವರಿದ್ದಾರಲ್ಲ ಆಚಾರ್ಯರು, ಅಭಿಷೇಕ ಎಲ್ಲ ಮಾಡಿದ ತಿರುಮಂಜನ ಅಂತ. ಅದಕ್ಕೆ 84 ತೊಲ ಪಚ್ಚಕರ್ಪೂರ, ಪುನುಗು ಮತ್ತು ಜವ್ವಾಯಿ ಇದೆಲ್ಲೂ ಕೂಡ ಇದೆ. ಅದೆಲ್ಲ ಮಿಶ್ರಣ ಮಾಡ್ತಾರೆ. ಮಿಶ್ರಣ ಮಾಡಿ ಪರಮಾತ್ಮನಿಗೆ ಮೊದಲು ಬಿಸಿಲಿನಿಂದ ಅಭಿಷೇಕ ಮಾಡ್ತಾರೆ. ಮೊದಲು ಇದಿದ್ದು ಯಾವುದು ಆಕಾಶನಿಗೆ ನೀರಿನ ಅಭಿಷೇಕ ಮಾಡ್ತಾರೆ. ಆಮೇಲೆ ಇದೆಲ್ಲ ಹಚ್ಚಿದ್ದಾರೆ. ಅದೆಲ್ಲ ಪೂರ್ತಿ ಮೈಗೆಲ್ಲ ಪೂರ್ತಿ ಹಚ್ಚಿಬಿಡ್ತಾರೆ ಅವನಿಗೆ. ಅನಂತರದಲ್ಲಿ ಪುನಃ ಬಿಸಿಲಿನಿಂದ ಅಭಿಷೇಕ ಮಾಡ್ತಾರೆ. ಅದೆಲ್ಲ ನೀರೆಲ್ಲ ಹೋಗ್ಬಿಟ್ಟು ಒಂದು ತೊಟ್ಟಿ ಇದೆ ಅಲ್ಲಿ, ನಮಗೆ ಕಾಣಿಸಲ್ಲ, ಅದು ಅಲ್ಲಿ ಹೋಗಿ ಬೀಳುತ್ತೆ. ಆ ತೊಟ್ಟಿ ತೀರ್ಥ ಏನಿದೆ ಅದೇನೇ ಕಟಾಹ ತೀರ್ಥ ಅಂದರೆ. ಕಟಾಹ ತೀರ್ಥದ ಮಹಿಮೆ ಏನು ಹೇಳೋದು ಅಂತ ಹೇಳ್ತಾರೆ. ಆ ತೀರ್ಥ ಏನಾದರೂ ನಿಮಗೆ ಸಿಕ್ಕಿಬಿಟ್ರೆ ಭೂತ ಪ್ರೇತ ಪಿಶಾಚಾದಿಗಳೆಲ್ಲವನ್ನೂ ಕೂಡ ಪರಿಹಾರ ಮಾಡುವುದಲ್ಲದೆ ಸಕಲ ಸಂಪತ್ತನ್ನು ಕೊಡತಕ್ಕಂಥದ್ದು. ಒಬ್ಬ ದೇವಶರ್ಮ ಎಂಬತಕ್ಕಂಥವನ ಕಥೆ ಹೇಳ್ತಾರೆ. ಅವನ ಮಗ ಇದ್ದಾನೆ, ಅವನು ಮಹಾದುರಾಚಾರಿ, ಬ್ರಾಹ್ಮಣನಾಗಿದ್ದರೂ ಕೂಡ ಅವನು ಮಾಡದೇ ಇದ್ದ ಕೆಲಸವೇ ಇಲ್ಲ. ವೇಶ್ಯ ಸಂಘ, ದುರಾಚಾರಿ, ಸ್ನಾನವಿಲ್ಲ, ಸಂಧ್ಯಾವಂದನೆ ಇಲ್ಲ, ಬರೀ ಅವನು ಅಸತ್ ವ್ಯಕ್ತಿ ಅಂಥವನಾಗಿದ್ದಾನೆ. ಕಡೆಗೆ ಇವರಿಗೆ ಆ ವೇಷಶಾಸ್ತ್ರಿಗೆ ಸಂಪತ್ತು ಕೊಡುವ ಭರದಲ್ಲಿ ಒಬ್ಬನ ಅಡ್ಡ ಬಂದಾಗ, ಕಣ್ಣು ಹಾಕಿದ ಅಡ್ಡ ಬಂದಾಗ ಅವನು ಕೊಂದೇ ಹಾಕ್ಬಿಟ್ಟ ಅವನನ್ನು. ತಕ್ಷಣ ಏನಾಯಿತು, ಒಂದು ಸಾರಿ ಬರ್ತಾ ಇದ್ದಾನೆ, ಬ್ರಹ್ಮಪಿಶಾಚಿ ಇದಲ್ಲ, ಅವನು ಕೊಂದಾಕಿದ್ನಲ್ಲ, ಆ ಬ್ರಹ್ಮಪಿಶಾಚಿ ಬಂದು ಇವನು ಹಿಡಿತು. ಅವರಪ್ಪ ಕೂಡ ಹಿಂದೆ ಬರ್ತಾ ಇದ್ದಾನೆ, ಅಟ್ಟಿಸ್ಕೊಂಬಂತಿದ್ದು, ನನ್ನ ರಕ್ಷಣೆ ಮಾಡಿ ಅಂತ ಅಪ್ಪನ ಕೇಳ್ಕೊಂಡ. ಯಾರಪ್ಪ ನೀನು ಯಾಕೆ ಹಿಂಗೆ ಮಾಡ್ತಾ ಇದ್ದಿ ಅಂತ. ನೋಡು, ಇವನನ್ನು ನೀನು ನನಗೆ ಕೊಡಲಿಲ್ಲ ಅಂದರೆ ನಿನ್ನನ್ನು ತಿಂದು ಹಾಕ್ತೇನೆ ಅಂತಂದರು. ಕಡೆಗೆ ಅವನೇನು ಮಾಡ್ದ, ಅದೇನು ದೇವರ ಕಟಾಹ ತೀರ್ಥ ಇಟ್ಕೊಂಬಂದಿದ್ದ ಅವನ ಪುಣ್ಯಕ್ಕೆ. ಅದರಿಂದ ಅವನಿಗೆ ಪ್ರೋಕ್ಷಣೆ ಮಾಡಿಕೊಳ್ಳೆ ಮಗನಿಗೆ ಅವನು ಮುಟ್ಲಿಕ್ಕಾಗಲಿಲ್ಲ ಅವನಿಗೆ. ಹಾಗೆ ಅಲ್ಲೇ ಮರೆ ಆಗ್ಬಿಟ್ಟ. ಅಂದರೆ ಭೂತ ಪ್ರೇತಾದಿಗಳ ಭಯವನ್ನೂ ಕೂಡ ಪರಿಹಾರ ಮಾಡುವ ತೀರ್ಥ ಅದು ಕಟಾಹ ತೀರ್ಥ ಅಂತ. ಈ ಸ್ನಾನ ಮಾಡಿದ್ದೆಲ್ಲ ನೀರು ಅಲ್ಲಿ ಬೀಳುತ್ತೆ, ಅದನ್ನು ತೀರ್ಥವಾಗಿ ತೆಗೆದಿಟ್ಕೊತಾರೆ, ಅದನ್ನು ಕೊಡ್ತಾರೆ. ಅದೇ ತೀರ್ಥ, ನಿಜವಾದ ತೀರ್ಥ ಅಂದರೆ ಅದು ಎಷ್ಟು ದಿವಸ ಇಟ್ಟು ನಡೆಯುತ್ತೆ ಬೇಕಾದ್ರೆ ಅಂತಹ ಕಟಾಹ ತೀರ್ಥ ಅಂತ ಹೇಳಿಬಿಟ್ಟು ಎಲ್ಲಿದೆ, ಆ ಪರಮಾತ್ಮನಿಗೆ ತಿರುಮಂಜನ ಕಾಲದಲ್ಲಿ ಏನೇನು ಪಚ್ಚಕರ್ಪೂರಾದಿಗಳೆಲ್ಲ ಹಾಕಿ ಅಭಿಷೇಕಾದಿಗಳನ್ನು ಮಾಡಿರ್ತಾರೆ, ಅದೆಲ್ಲವೂ ಕೂಡ ಬಂದು ಇಲ್ಲಿ ಬೀಳುತ್ತೆ. ಇಷ್ಟ ಆಯಿತು, ಇದೊಂದು ಕಥೆ ಆಯಿತು, ಕಟಾಹ ತೀರ್ಥದ್ದಾಯಿತು. ಅವರೇನು ಮಾಡ್ತಾರೆ, ಒಂದು ವಸ್ತ್ರ ಇರುತ್ತೆ, ಅದಕ್ಕೊಂದು ವಿಶಿಷ್ಟವಾದ ಒಂದು ಹೆಸರಿದೆ, ಸಂಪ್ಲುತ ಉದಕ ವಸ್ತ್ರ. ಅಂದರೆ ಏನು, ದೇವರ ಮೈಮೇಲಿರತಕ್ಕಂಥ ನೀರೇನಿದೆ ಅದನ್ನು ಒರೆಸುವ ವಸ್ತ್ರ. ಈ ವಸ್ತ್ರದಿಂದ ಒರ್ಸ್ಕೊಂಡು ಬರ್ತಾರಲ್ಲ ದೇವರಿಗೆ, ಎಲ್ಲ ಒರ್ಸ್ಕೊಂಡು ಬಂದ ಕೂಡಲೇ ಪಾದದ ಹತ್ರ ಬರ್ತಾರೆ. ಯಾಕೆಂದರೆ ಬರೀ ಒಂದು ಪಂಚೆ ಮಾತ್ರ ಉಡಿಸಿರ್ತಾರೆ ಅಷ್ಟೇ, ಇನ್ನೇನಿಲ್ಲ. ಆದರೆ ಅವ್ರೇನು ಮಾಡ್ಕೊಂಡು ಬಂದರೆ ಮೇಲೆ ನೋಡಿದ್ರೆ ಪುನಃ ಕುತ್ತಿಗೆ ಹತ್ರ ಎಲ್ಲ ಬೆವರು, ಎದೆ ಎಲ್ಲ ಬೆವರು, ಎಲ್ಲ ಕಡೆ ಬೆವರು. ಪುನಃ ಪುನಃ ಪಾದತ್ತ ಬಂದರೆ ಪುನಃ ಬೆವರು. ಇದನ್ನು ಯಾರಾದರೂ ಕೂಡ ಕಲ್ಲು ಎಲ್ಲಾದರೂ ಬೆವರುತ್ತೆ ಅಂದರೆ, ಚೇತನವಾದ ರೂಪ ಇದ್ರೇ ಪರಮಾತ್ಮ ಯಾವತ್ತೂ ಕೂಡ ಮೊದಲು ಎಲ್ಲರ ಜೊತೆಗೂ ಕೂಡ ಭಕ್ತ ಜೊತೆಗೆ ಮಾತಾಡ್ತಾ ಇದ್ದ. ವೈಕುಂಠದ ಲೋಕದಿಂದ ಹೆಂಗೆ ಬಂದಿದ್ದ ಹಾಗೇ ಇದ್ದ. ಆದರೆ ಈ ತೊಂಡಮಾನರಾಯ ಇದ್ದಾನಲ್ಲ, ಅವನಿಂದಾಗಿ ನಮಗೆ ಅವನು ಶಿಲೆಯಂತೆ ತೋರ್ತಾನೆ ಅಷ್ಟೇ. ಇದನ್ನು ಅವನೇ ಹೇಳ್ಕೊಂಡಿದ್ದ. ಏನು ಸಂದರ್ಭ ಅದು ಅಂತ ಹೇಳಿದ್ರೆ, ಒಂದು ಸಾರಿ ಕೂರ್ಮ ಎಂಬತಕ್ಕಂಥ ಒಬ್ಬ ಬ್ರಾಹ್ಮಣ ಇದ್ದಾನೆ. ಅವನ ಕಾಶಿಗೆ ಹೋಗಬೇಕು ಅಂತ ಹೊರಟಿದ್ದಾನೆ. ಕಾಶಿಗೆ ಹೋಗುವಾಗ ಅವನಿಗೆ ಅವನ ಹೆಂಡತಿ ಗರ್ಭಿಣಿ ಆಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಅವನು ಕೇಳ್ತಾನೆ, ಇವಳನ್ನ ಕರ್ಕೊಂಡು ಹೋಗ್ಬೋದಾ ಅಂತ. ಇಲ್ಲ, ಗರ್ಭಿಣಿ ಆಗಿದ್ದಾಳೆ, ತುಂಬ ದೂರ ಪ್ರಯಾಣ ಮಾಡಬಾರ್ದು,
ಅದಕ್ಕೆ ಇಲ್ಲೇ ನಮ್ಮ ತೊಂಡಮಾನ ರಾಜ ಇದ್ದಾನೆ, ಆದ್ದರಿಂದ ಅವನ ಕೈಲಿ ಇಟ್ಟು ನೀನು ಯಾತ್ರೆ ಮುಗಿಸ್ಕೊಂಬಂದ್ಬಿಡು ಅಂತ ತೊಂಡಮಾನ ರಾಜ ಹತ್ರ ಬರ್ತಾನೆ. ಬಂದು ಕೊಳ್ಳೆ ಅವನು ಏನು ಬಂದಿದ್ದು ಕೇಳ್ತಾನೆ. ಹೀಗೆ ನನ್ನ ಕಾಶಿ ಕ್ಷೇತ್ರಕ್ಕೆ ಹೋಗಬೇಕು ಅಂತಿದ್ದೆ ನಾನು, ಇವಳು ಗರ್ಭಿಣಿ ಆಗಿದ್ದಾಳೆ, ಅದನ್ನು ಕರ್ಕೊಂಡು ಹೋಗ್ಲಿಕ್ಕಾಗಲ್ಲ, ನಿನ್ನ ಹತ್ರ ನಾನು ನ್ಯಾಸವಾಗಿ ಇಟ್ಟು ಒಂದು 6 ತಿಂಗಳಾಗತ್ತೆ ನಾನು ಬರೋದು, ಅಲ್ಲಿ ತನಕ ರಕ್ಷಣೆ ಮಾಡಬೇಕು. ಒಂದು ಮಗು ಬೇರೆ ಇತ್ತು, ಒಂದು ಮಗು ಇದೆ, ಇನ್ನೊಂದು ಮಗು ಆಗಬೇಕು, ಒಬ್ಬ ಪುತ್ರ ಇದ್ದಾನೆ, ರಕ್ಷಣೆ ಮಾಡಬೇಕು ಅಂತ. ಆಯ್ತಪ್ಪ ನಿಶ್ಚಿಂತೆ ಹೊರಬಾ ಅಂದರು. ಅವನು ಕಳಿಸ್ಬಿಟ್ಟ. ಇವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಅವನ ಅರಮನೆ ಒಂದು ಅಂಡರ್ಗ್ರೌಂಡ್ ಎಲ್ಲ ಬಂಗಾರ ಬೆಳ್ಳಿಯೆಲ್ಲ ಇರ್ತಾರೆ ನೋಡ್ರಿ, ಅಂತಹ ಕೋಣೆಯಲ್ಲಿ ಇಟ್ಟುಬಿಟ್ಟು 6 ತಿಂಗಳಿಗೆ ಬೇಕಾದಷ್ಟು ಎಲ್ಲ ಆಹಾರ ಸಾಮಗ್ರಿಗಳೂ ಕೂಡ ಅಲ್ಲಿ ಇಟ್ಟು ಬೀಗ ಹಾಕ್ಕೊಂಡು ಬಂದು ರಾಜಕಾರಣದಲ್ಲಿ ಮುಳುಗ್ಬಿಟ್ಟ. ಆ ಶ್ರೀನಿವಾಸ ದೇವ ಸೇವೆ ಮಾಡೋದೇ ದೊಡ್ಡ ಕೈಂಕರ್ಯ ಅವನಿಗೆ, ಅದರಲ್ಲಿ ಮುಳುಗೋದ. ಅವನು ಬರುವಾಗ 10 ತಿಂಗಳಾಗಿತ್ತು. ಇವನು ಅಲ್ಲಿ ನೋಡೇ ಇಲ್ಲ, ಅಲ್ಲಿ ಇದ್ದಾಳೆ ಅಂತ ಕೂಡ ಮರ್ತೋಗಿದ್ದ ಅವನಿಗೆ. ಇಂಥ ಸಂದರ್ಭದಲ್ಲಿ ಏನು ಮಾಡ್ದ ಅವನು ಅಂದರೆ, ಬ್ರಾಹ್ಮಣ ಬಂದ, ಕೂರ್ಮ ಬ್ರಾಹ್ಮಣ. ಎಲ್ಲಪ್ಪ ನಮ್ಮ ಹೆಂಡತಿ ಮಕ್ಕಳು ಎಲ್ಲಿ? ಅವಳು ಗರ್ಭಿಣಿ ಆಗಿದ್ದು, ಈ ಒಂದು ಮಗು ಹುಟ್ಟಿರಲೇಬೇಕು, ಏನು ಮಗು ಹುಟ್ಟಿತು ಎಲ್ಲ ಪ್ರಶ್ನೆಗಳನ್ನು ಪ್ರಶ್ನೆ ಹಾಕ್ತಾನೆ ಇದ್ದ. ಈಗ ಅವ್ನಿಗೆ ಗೊತ್ತಾಯಿತು, ಎದೆ ಹೊಡೀತು, ಈ ಬ್ರಾಹ್ಮಣ ಶಾಪ ನಂಗೆ ಕೊಡ್ತಾನೆ. ಏನಪ್ಪ ಇಷ್ಟು ತಡ ಮಾಡಿ ಬಂದ್ಬಿಟ್ಟೆ ನೀನು ಅಂತಾರೆ. ಅಲ್ಲೆಲ್ಲ ತುಂಬ ಕಷ್ಟಗಳಾಯಿತು ಅಂತ. ಸರಿ, ಏನು ಮಾಡೋಗಿಲ್ಲ, ಇಲ್ಲಿ ಏನು ನಿಮ್ಮ ವಿಚಾರ ಮಾಡ್ಕೋಬೇಡ, ಅಲ್ಲಿ ಬ್ರಹ್ಮೋತ್ಸವ ನೋಡ್ಲಿಕ್ಕೆ ಹೋಗಿದ್ದಾರೆ ನಿಮ್ಮ ಮಕ್ಕಳು, ನಿನ್ನ ಹೆಂಡತಿ ಎಲ್ಲ, ನಾನೇ ಕಳಿಸ್ಕೊಟ್ಟಿದ್ದೇನೆ, ನಾಳೆ ಬಂದುಬಿಡ್ತಾರೆ, ಅಷ್ಟೊಂದು ವಿಶ್ರಾಂತಿ ತಗೋದು, ಒಂದು ದಿವಸ ಇದು ಮಾಡ. ಅವ್ರು ವಿಶ್ರಾಂತಿ ಹೋಗ್ಲು ಓಡಿ ಹೋಗಿ ನೋಡ್ತಾನೆ, ಬೀಗ ತೆಗೆದು ಎಲ್ಲವೂ ಕೂಡ ಎಲುಬುಗಳು. ಆತ ಗರ್ಭಿಣಿದು, ಆ ಸಣ್ಣ ಮಗುಂದು ಹುಟ್ಟಲ್ಲ ಅದರದ್ದು, ಒಂದು ಮಗು ಇತ್ತಲ್ಲ ಅದರದ್ದು, ಎಲ್ಲ ಎಲುಬುಗಳು. ತಕ್ಷಣ ಏನು ಮಾಡಬೇಕೀಗ? ನಾಳೆ ಅವನಿಗೆ ಉತ್ತರ ಕೊಡಬೇಕು, ಹೆಂಡತಿದು ಬಗ್ಗೆ ತೋರಿಸ್ಬೇಕು. ತಕ್ಷಣ ಅಕಾಲದಲ್ಲಿ, ರಾತ್ರಿ ಅಕಾಲದಲ್ಲಿ ಅವನೇನು ಮಾಡ್ತಾರೆ, ಆ ಗುಹೆ ಇತ್ತು ನೋಡಿ, ಯಾವುದು ಭೂತಿ ಇರ್ತಾ ಅಲ್ಲಿಂದ ಇತ್ತು, ಅಲ್ಲಿಂದ ಸೀದಾ ಬಂದು ಅಲ್ಲಿ ಬಂದ್ಬಿಟ್ಟ. ಬ್ರಹ್ಮಾದಿ ದೇವತೆಗಳೆಲ್ಲ ಪರಮಾತ್ಮನ ಸೇವೆ ಮಾಡ್ತಾ ಇದ್ದಾರೆ. ಅಕಾಲದಲ್ಲಿ ಹೋಗಬಾರ್ದು. ಇವನೇ ಮಾಡಿದ ಅಕಾಲದಲ್ಲಿ ನುಗ್ಗೇ ಬಿಟ್ಟ. ತಕ್ಷಣ ಬ್ರಹ್ಮದೇವತೆಗಳೆಲ್ಲ ಅರ್ಧಂಬರ್ಧ ಪೂಜೆ ಮಾಡಿ ಹೊರಟವರು. ಸ್ವಾಮಿ ಆಪತ್ತು ಬಂದ್ಬಿಟ್ಟಿದೆ, ರಕ್ಷಣೆ ಮಾಡಬೇಕು ಅಂತ. ಆಪತ್ತು ಬಾಂಧವ ನೀನೇ ಅಂತ. ಏನಾಯ್ತು ಹೇಳಪ್ಪ ಅಂತೇಳಿ ಎಲ್ಲ ಕತೆ ಹೇಳ್ದ. ನೀ ರಕ್ಷಣೆ ಮಾಡಿಲ್ಲ ಅಂದರೆ ಆ ಬ್ರಾಹ್ಮಣ ನನಗೆ ಶಾಪ ಕೊಡ್ತಾನೆ,